ಜಗಜ್ಯೋತಿ ಕಲ್ಯಾಣದ ಎಲ್ಲ ಶರಣರ ಭಾವಸ್ಫುರಣ ಅಣ್ಣ ಬಸವಣ್ಣನ ಸ್ಮರಣೆ ಮಾಡಿ ಕಲ್ಲು ಕಂಟು ದೇವರನ್ನು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂತಹ ಹಾಂಗಲ್ಲದ ಗುರುಕುಮಾರ ಶ್ರೀಗಳನ್ನು ಸ್ಮರಿಸಿ ಈ ನೆಲವನ್ನ ಈ ಜಲವನ್ನ ಪಾವನಗೊಳಿಸಿರುವಂತಹ ಪಾವನಮೂರ್ತಿಗಳು ಕಾಮಿಸಿದವರಿಗೆ ಕಾಮಧೇನು, ಕಲ್ಪಿಸಿದವರಿಗೆ ಕಲ್ಪವೃಕ್ಷ, ಚಿಂತಿಸಿದವರಿಗೆ ಚಿಂತಾಮಣಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿರುವಂತಹ ಮಹಾನ್ ತಪಸ್ವಿ ಕುದುರೆಮೂರ್ತಿ ಮೈಸೂರು ಸಂಸ್ಥಾನ ಮಠದ ಮೂಲ ಗುರುವರಾಗಿರುವಂತಹ ಗುರುಮಹಾಂತ ಶ್ರೀಗಳನ್ನು ಸ್ಮರಿಸಿ ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿ ಸತ್ಯದ ಪೀಠಾಧಿಪತಿಗಳು ನಾಡು ಕಂಡ ಅಪರೂಪದ ಜಗದ್ಗುರುಗಳಲ್ಲಿ ಒಬ್ಬರಾದವರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುವವರು ತ್ರಿಕಾಲ ಲಿಂಗ ಪೂಜಾ ನಿಷ್ಠರು, ವಿಭಾಷಾ ಪಂಡಿತರು, ಅನುಭಾವಿಗಳು, ಸಂಗೀತದ ಸಾಮ್ರಾಟರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಜಗದ್ಗುರು ವಿಜಯ ಮಹಾಂತನ ಸನ್ನಿಧಿಯವರ ಪಾದ ಕರ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕುಮಾರಸ್ವಾಮಿ ಅವರಿಗೆ ಶರಣಗಳನ್ನು ಹೇಳ್ತಾ ಸಮಾರಂಭ ಈ ಮದುವೆಯ ಸಮಾರಂಭಕ್ಕೆ ಆಗಮಿಸಿರುವಂತ ಎಲ್ಲ ಕುದುರೆಮೂರ್ತಿಯ ಮೈಸೂರು ಸಂಸ್ಥಾನ ಮಠದ ಎಲ್ಲ ಶಿಷ್ಯ ಪರಂಪರೆಗೆ ಶರಣಗಳನ್ನು ಹೇಳ್ತಾ ಶ್ರೀಮಠದ ಸಮಸ್ತ ಸತ್ಭಕ್ತರೇ, ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂತಹ ಚಿಜ್ಯೋತಿ ಶರಣಾರ್ಥಿ. ಜೊತೆಗೆ ಇಂದು ಶರಣರ ಮದುವೆಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಮಾದಮ್ಮನ ಊರಿನವರಾಗಿ ವಟಪರ್ವಿಯಿಂದ ಬಂದಿರುವಂತಹ ಸಮಸ್ತ ಎಲ್ಲ ಸದ್ಭಕ್ತರಿಗೆ ಶರಣಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಜಾತ್ರಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾರೆ. ಇದು ವಿಶೇಷವಾಗಿರುವಂತ ಕಾರ್ಯಕ್ರಮ ಏನು ಅಂದ್ರೆ ಶರಣರ ಮದುವೆ ಕಾರ್ಯಕ್ರಮ. ಈಗ ತಾನೇ ನಮ್ಮ ಕುಮಾರಸ್ವಾಮೀಜಿಯವರು ಹೇಳಿದ್ರು, ಜೊತೆಗೆ ನಮ್ಮ ಶಾಸ್ತ್ರೀಜಿಯವರು ಹೇಳಿದ್ರು ಮದುವೆಯ ಬಗ್ಗೆ. ಮದುವೆ ಮಾಡಿಕೊಳ್ಬೇಕು, ಮದುವೆ ಮಾಡಿಕೊಳ್ಳುವುದರಿಂದ ಸದ್ಗತಿ ಅನ್ನುವಂಥದ್ದನ್ನ ಹೇಳಿಕೊಡುವಂತ ಕೆಲಸವನ್ನು ಶರಣರಿಗೆ ಕೊಡಿಸ್ತಾರೆ, ಶರಣರಿಗೆ ಹೇಳಿಕೊಡ್ತಾ ಬರ್ತಾರೆ. ಆದ್ರೆ ಒಂದು ಒಳ್ಳೆಯ ಕನ್ಯೆ ಸಿಗಬೇಕಾದ್ರೆ ಬಹಳ ವಿಶೇಷವಾಗಿರುವಂತ ಮಹಾತ್ಮರ ಆಶೀರ್ವಾದ ನಮ್ಗೆ ಆದಾಗ ಮಾತ್ರ ಒಳ್ಳೆಯ ಕನ್ಯೆಗಳು ಸಿಗಲಿಕ್ಕೆ ಸಾಧ್ಯ. ಹಿಂದಿನ ದಿನಮಾನದಲ್ಲಿ ಕನ್ಯೆಯನ್ನ ನೋಡಬೇಕಾದ್ರೆ ಈಗಿನಂಗ 4 ಜನ 3 ಜನ 6 ಜನ ಹೋಗ್ತಿದ್ದಿಲ್ಲ, ನೋಡಿರೂ ಬರ್ತಿದ್ದಿಲ್ಲ. ಮದುವೆ ಮಾಡಿಕೊಳ್ಳಬೇಕಾದ್ರೆ ಹಿಂದಿನ ದಿನಮಾನದಲ್ಲಿ ಕನ್ಯೆಯನ್ನ ವರ ಮದುವೆಯ ಹಂತದೊಳಗನ ನೋಡುವಂತ ಪದ್ಧತಿ. ವರ ಹುಡುಗಿಯನ್ನ ಮದುವೆಯ ಹಂತದಲ್ಲಿ ನೋಡುತ್ತಿದ್ದ, ಹುಡುಗಿಯೂ ಸಹಿತ ಹುಡುಗನನ್ನ ಮದುವೆಯ ಹಂತದಲ್ಲಿ ನೋಡುತ್ತಿದ್ದ. ಅಂತ ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಆದ್ರೆ ಇಂದು ವರ ಹೋಗ್ತಾರ, ಹಿಂದ ಅಕ್ಕ ತಂಗಿಯರು ಹೋಗ್ತಾರ, ಅಣ್ಣ ತಮ್ಮಂದಿರು ಹೋಗ್ತಾರ, ತಂದೆ ತಾಯಿ ಹೋಗ್ತೈತಿ, ಊರ್ ಜನ ಹೋಗ್ತಾರ, ಫ್ರೆಂಡ್ಸ್ ಹೋಗ್ತಾರ, ಹಿಂಗೆಲ್ಲ ಇತ್ತು. ಆದ್ರೆ ಹಿಂದೆ ಹಾಗಿದ್ದಿಲ್ಲ. ಎಷ್ಟು ವಿಶೇಷವಾಗಿರುವಂತ ಮದುವೆಗಳು ಅಂದ್ರೆ ಶರಣ ಬಸವಣ್ಣವರು ಮದುವೆ ಒಲ್ಲೆ, ಈ ಮಾಯಾ ಪ್ರಪಂಚದಲ್ಲಿ ಬೀಳಾಕ ಒಲ್ಲೆ ಅಂದಾಗ ಗುರುಗಳು ಹೇಳ್ತಾರೆ, ಒಬ್ಬ ಶ್ರೇಷ್ಠ ಶರಣನಾಗಿ ಬದುಕಬೇಕಾದ್ರೆ ನೀನು ಮದುವೆಯನ್ನು ಮಾಡಿಕೊಳ್ಳಲೇಬೇಕು ಅನ್ನುವಂಥ ಸಿದ್ಧಾಂತವನ್ನು ಹೇಳಿದ ಮೇಲೆ ಕಲ್ಯಾಣದ ಶರಣರ ಉದಾಹರಣೆಯನ್ನ ಮರುಳಾರಾಧ್ಯರು ಶರಣರಿಗೆ ಹೇಳ್ತಾರೆ. ನೋಡಪ್ಪ,
ಶರಣ ಪರಂಪರೆಯಲ್ಲಿ ಮುಂದುವರೆಕೊಂಡು ಹೋಗ್ಬೇಕು ಅಂದ್ರೆ ಕಲ್ಯಾಣದ ಎಲ್ಲ ಶರಣರು ಸಹಿತ ಮದುವೆ ಆದವರೇ. ಅವರು 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂತ ಕಲ್ಯಾಣದ ಎಲ್ಲ ಶರಣರು ಮದುವೆಯನ್ನು ಮಾಡಿಕೊಂಡು ಅವರು ಸದ್ಗತಿಯನ್ನು ಸಾಧಿಸ್ಯಾರಂದ್ರೆ ಅವರಿಗೆ ಎಲ್ಲವನ್ನೂ ಸಾಧಿಸಿದಾರಂದ್ರೆ ನೀನು ಮದುವೆ ಆಗ್ಬೇಕು ಅನ್ನುವಂತ ವಿಚಾರವನ್ನು ಹೇಳಿದಾಗ ಒಟ್ಟುಕೊಳ್ಳುತ್ತಾರೆ ಶರಣರು. ಕನ್ಯೆಯನ್ನ ಪರೀಕ್ಷೆ ಮಾಡಬೇಕು ಅಂತಾರೆ. ಹಿಂದೆ ಹೇಗಿತ್ತು ಸಂಸಾರ, ಹೇಗಿರ್ಬೇಕು ಸಂಸಾರ ಅಂದ್ರೆ ಗಂಡ ಹೆಂಡರು ಬಹಳ ಸುಂದರವಾಗಿರ್ಬೇಕು ಅಂದ್ರೆ ಗಂಡನ ಮಾತನ್ನ ಹೆಂಡತಿ ಕೇಳಬೇಕು, ಹೆಂಡತಿಯ ಮಾತನ್ನ ಗಂಡ ಕೇಳಬೇಕು ಅನ್ನುವಂತ ವಿಚಾರವನ್ನ ನಾವು ತಿಳ್ಕೊಳ್ತೇವೆ. ಆದ್ರೆ ಗಂಡ ಹೆಂಡರು ಹೇಗಿರ್ಬೇಕಂದ್ರೆ ಒಂದು ಕಡೆ ಹೇಳ್ತಾರ ಯಾವ ತರನಾಗಿ ಅಂದ್ರೆ ರಾಮಕೃಷ್ಣ ಪರಮಹಂಸ ಶಾರದಾ ದೇವಿ ಇದ್ದಂಗಿರಬೇಕು, 40 ವಾರದ ವೀರೇಶ್ವರ ಶರಣರು ಗುರುದೇವಮ್ಮ ಇದ್ದಂಗೆ ಇರಬೇಕು, ಹಾಗೇನೆ ಜೇಡರ ದಾಸಿಮಯ್ಯನವರು ದುಕ್ಕಳೆಯ ರಂಗ ನೀವು ಮದುವೆ ಮಾಡಿಕೊಂಡವರು ಸಂಸಾರಿಗಳು ಹಾಗಿರ್ಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಕನ್ಯಾ ನೋಡೋದಂದ್ರೆ ಹಿಂದೆ ಹೆಂಗಿತ್ತು, ಎಂತೆಂತ ಪರೀಕ್ಷೆಗಳನ್ನು ಮಾಡಿ ಕನ್ಯೆಯನ್ನ ಮದುವೆ ಮಾಡಿಕೊಳ್ತಿದ್ರು ಅಂದ್ರೆ ಜೇಡರ ದಾಸಿಮಯ್ಯನವರು ಶ್ರೀಶೈಲದಲ್ಲಿ ಎಲ್ಲ ವಿದ್ಯೆಯನ್ನು ಕಲಿತು ಸಂಪಾದನೆ ಮಾಡಿಕೊಂಡು ಮುದೇನೂರಿಗೆ ಬರುತ್ತಾರೆ. ಲಿಂಗಸೂರದ ಸಮೀಪದಲ್ಲಿರುವಂತ ಮುದೇನೂರಿಗೆ ಬಂದ ಮೇಲೆ ಆ ಮುದೇನೂರೊಳಗ ಯಾವಾಗ ಶ್ರೀಶೈಲದಲ್ಲಿ ಅಧ್ಯಯನ ಮಾಡಿ ಎಲ್ಲ ಪುರಾಣವನ್ನ, ಶಿವತತ್ವವನ್ನ, ಶಿವಪುರಾಣವನ್ನ ಎಲ್ಲವನ್ನ ಕಲಿತುಕೊಂಡ ಮೇಲೆ ಊರಿಗೆ ಬಂದು ತಾವು ದಿನನಿತ್ಯ ಒಂದು ಕಾಯಕ ಮಾಡ್ತಿರ್ತಾರೆ. ಅವ್ರು ಏನು ಅಂದ್ರೆ ಬಟ್ಟೆಯನ್ನ ನೇಯುವಂತ ಕಾಯಕ. ಎಲ್ಲ ಅವರ ಪಾಂಡಿತ್ಯವನ್ನು ನೋಡಿ, ಅವರ ಕಾಯಕವನ್ನು ನೋಡಿ ಸ್ವಕಾಯಕವನ್ನು ಮಾಡುವಂತ ಜೇಡರ ದಾಸಿಮಯ್ಯನವರಿಗೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಎಲ್ಲಾ ಜನರು ಸಹಿತ ನಾವು ಕನ್ಯೆ ಕೊಡಾಕ ತಯಾರದಿವಿ, ಜೇಡರ ದಾಸಿಮಯ್ಯನವರು ಮದುವೆಯಾದ್ರೆ ನಮ್ಮ ಮನೆ ಕನ್ಯೆ ಕೊಟ್ಟು ಮದುವೆ ಮಾಡ್ತೀವಿ ಅಂತಾರೆ. ಆ ಸಂದರ್ಭದಲ್ಲಿ ಜೇಡರ ದಾಸಿಮಯ್ಯನವರು ಅಂತಾರೆ, ನಾನು ಮದುವೆಯನ್ನ ಮಾಡಿಕೊಳ್ಳಬೇಕು ಅಂದ್ರೆ ನಾನು ಮದುವೆ ಮಾಡಿಕೊಳ್ಳುವಂತ ಹುಡುಗಿಯನ್ನ ನಾನು ಪರೀಕ್ಷೆ ಮಾಡಬೇಕು. ನನ್ನ ಪರೀಕ್ಷೆಗೆ ಆಕೆ ಏನಾಗ್ಬೇಕಂದ್ರೆ ತಯಾರಾದ್ರೆ ಮಾತ್ರ ನಾನು ಮದುವೆ ಮಾಡಿಕೊಳ್ತೀನಿ ಅಂತಾರು. ಅವಾಗ ಎಲ್ಲರೂ ಅಂತಾರ ಇವನಿಗೆ ಮದುವೆ ಮಾಡಿಕೊಳ್ಳುವಂತ ಹವ್ಯಾಸ ಅಥವಾ ಮದುವೆ ಮಾಡಿಕೊಳ್ಳುವಾಗ ಅನ್ನುವಂತ ಭಾವ ಇದ್ದದಕ್ಕಾಗಿ ಏನೇನಾರ ಹೇಳ್ತಾರ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾರೆ. ಆದ್ರೂ ಸಹಿತ ಒಂದು ಸಾರೆ ಕೊನೆಗೆ ಎಲ್ಲರೂ ಸೇರಿಕೊಂಡು ಜೇಡರ ದಾಸಿಮಯ್ಯನವರಿಗೆ ಮದುವೆ ಮಾಡಬೇಕು ಅಂತಾರೆ. ಅವಾಗ ಜೇಡರ ದಾಸಿಮಯ್ಯನವರು ಅಂತಾರ ಕನ್ಯಾ ಹುಡುಕಾಕ್ ಹೋಗ್ತಾರ. ಕನ್ಯೆಯನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಾದ್ರೆ ನನ್ನ 2 ನಿಯಮಗಳದಾವ, ಆ ನಿಯಮಗಳನ್ನು ಪರಿಪಾಲನೆ ಮಾಡಿದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತಾರೆ ಜೇಡರ ದಾಸಿಮಯ್ಯನವರು. ಏನು ನಿಯಮಗಳು ಅಂದ್ರೆ, ಒಂದು ನೀರಿರದೆ ಅಡಿಗೆಯನ್ನು ಮಾಡಿ ನನಗೆ ಉಣಬಡಿಸಬೇಕು ಅಂತಾರೆ. ಒಂದು ನೀರಿರದೆ, 1ನೇ ನಿಯಮ, 1ನೇ ಸಿದ್ಧಾಂತ, 1ನೆಯ ನಂದು ನಿಯಮ ಏನು ಅಂದ್ರೆ ನೀರಿರದೆ ಅಡಿಗೆಯನ್ನು ಮಾಡಿ ನೀಡುವಂತ ಹುಡುಗಿ ಸಿಕ್ಕರೆ ನಾನು ಮದುವೆ ಆಗ್ತೀನಿ ಅಂತಾರೆ ಅವರು. 2ನೇ ನಿಯಮ ಏನು ಅಂದ್ರೆ ಒಂದು ಕಬ್ಬಿನ ಗಳವನ್ನ ಕೊಡ್ತೇನೆ, 2ನೇದು ಕಬ್ಬಿನ ಗಳ ಜೊತೆಗೆ ಹರಳನ್ನ ಕಲಸಿರುವಂತ ಅಕ್ಕಿಯನ್ನು ಕೊಡ್ತೇನೆ. ಆ ಅಕ್ಕಿಯನ್ನ ತೆಗೆದುಕೊಂಡು ಆ ಕಬ್ಬನ್ನ ತೆಗೆದುಕೊಂಡು ಕಟ್ಟಿಗೆ ಇರದೆ ಅಡಿಗೆಯನ್ನು ಮಾಡಿ ನೀಡಿದ್ರೆ ಮಾತ್ರ ಈ 2 ನಿಯಮಗಳಿಗೆ ಯಾರು ಬದ್ಧರಾಗ್ತಾರೆ ಆ ಕನ್ಯೆಯನ್ನು ನಾನು ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಯಾವಾಗ ಜೇಡರ ದಾಸಿಮಯ್ಯನವರು ಹೇಳಿದ್ರು ಎಲ್ಲಾ ಕನ್ಯೆಗಳು ಸಹಿತ ಆ ಸಿದ್ಧಾಂತಕ್ಕೆ ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ಗಬ್ಬೂರು ಅಂತ ಬರ್ತದೆ, ಗಬ್ಬೂರು. ಆ ಗಬ್ಬೂರಿನೊಳಗ ಅಲ್ಲಿ ಒಬ್ಬ ಹೆಣ್ಣುಮಗಳು ಇರ್ತಾಳೆ, ದುಕ್ಕಳೆ ಅನ್ನುವಂತ ಕನ್ಯೆ ಇರ್ತದೆ. ಆ ದುಕ್ಕಳೆ ಕನ್ಯೆ ಏನ್ ಮಾಡ್ತಾಳಂದ್ರೆ ಅವರ ಸಿದ್ಧಾಂತಕ್ಕೆ, ಅವರ ನಿಯಮಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಆಯ್ತು, ಅವರು ಹೇಳಿದಂತೆ ನೀರಿರದೆ ನಾನು ಅಡಿಗೆಯನ್ನು ಮಾಡಿ ಉಣಿಸ್ತೇನೆ, ಜೊತೆಗೆ ಆ ಕಬ್ಬನ್ನು ಕೊಡ್ತಾರಲ್ಲ ಕಬ್ಬನ್ನ, ಜೊತೆಗೆ ಹರಳನ್ನ ಕಲಸಿರುವಂತ ಅಕ್ಕಿಯನ್ನು ಕೊಡ್ತಾರಲ್ಲ ಅದನ್ನ ತೆಗೆದುಕೊಂಡು ಕಟ್ಟಿಗೆ ಇರಲಾರದೆ ಅವರಿಗೆ ಪ್ರಸಾದವನ್ನ ಮಾಡಿ ನೀಡ್ತೀನಿ ಅಂತ ತಿಳ್ಕೊಂಡು ಆ ಷರತ್ತಿಗೆ ಒಪ್ಪಿಕೊಳ್ತಾಳ ಆ ಹೆಣ್ಮಗಳು. ಆಕೆ ಅಂತ ಬುದ್ಧಿವಂತೆ ಇರಬಹುದು. ನಿಮಗೆ ಯಾರಿಗಾದ್ರೂ ಷರತ್ತುಗಳನ್ನು ಹಾಕಿದ್ರೆ ನೀವು ಅಲ್ಲಿ ಬಿಡುವ ಅಂತ ಬಿಡ್ತೀರಿ. ಆದ್ರೆ ಆ ಷರತ್ತಿಗೆ ಒಪ್ಪಿಕೊಳ್ತಾಳೆ. ಹ್ಯಾಗ ಒಪ್ಪಿಕೊಳ್ತಾಳ ಅಂದ್ರೆ ಇತ್ತ ಜೇಡರ ದಾಸಿಮಯ್ಯನವರು ಅಂತಾರೆ ಷರತ್ತಿಗೆ ಆ ಹೆಣ್ಣು ಮಗಳು ಒಪ್ಕೊಂಡಿದ್ದಾಳಂದ್ರೆ ನಾನು ನೋಡಕ್ ಹೋಗ್ತೀನಿ ಅಂತಾರೆ. ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ. ಮೊದಲನೆಯ ಸಿದ್ಧಾಂತವನ್ನು ಹೇಳ್ತಾರೆ,
ನೀರಿರದೆ ಅಡಿಗೆಯನ್ನು ಮಾಡಿ ನೀಡು ಅಂದ್ರು. ಆ ಕ್ಷಣದೊಳಗ ಸೂಕ್ಷ್ಮ ಮತಿಯಾಗಿರುವಂತ ತೀಕ್ಷ್ಣ ಮತಿಯಾಗಿರುವಂತ ದುರ್ಗಳಿ ಏನ್ ಮಾಡ್ತಾಳಂದ್ರೆ ಒಂದು ಕಡೆ ಚೇರ್ ಮೇಲೆ ಅವನನ್ನೇ ಕೂಡಿಸ್ತಾಳೆ. ಜೇಡರ ದಾಸಿಮಯ್ಯನವರನ್ನ ಕುಂಡ್ರಿಸ್ತಾಳೆ. ಕುಂದಿರಿಸಿ ಏನ್ ಮಾಡ್ತಾಳಂದ್ರೆ ಅವರ ಪಾದವನ್ನು ತೊಳೆದು ಆ ನೀರಿನಿಂದ ಅಡಿಗೆಯನ್ನು ಮಾಡಿ ಆತನಿಗೆ ಉಣಬಡಿಸ್ತಾಳೆ. ಅವಾಗ ಹೇಳ್ತಾಳಾಕಿ, ನೀರು ಅಂತ ತಿಳ್ಕೊಂಡು ನೀವು ಹೇಳ್ತೀರ, ನಾನು ಅಡಿಗೆ ಮಾಡಿ ನೀಡಿದ್ದು ನೀರಿನಿಂದಲ್ಲ, ಅದು ಗುರುವಿನ ಪಾದೋದಕದಿಂದ. ಅದಕ್ಕದು ನೀರಲ್ಲ, ಅದು ಪಾದೋದಕ. ಅದಕ್ಕ ಊಟ ಮಾಡ್ರಿ ಅಂದ. ಒಂದನೇ ನಿಯಮಕ್ಕೆ ಯಾವಾಗ ಆಕಿ ಉತ್ತರವನ್ನು ಕೊಟ್ಟಲು, ಮಾಡಿ ನೀಡಿದ್ಲು. ಎರಡನೇ ಸಿದ್ಧಾಂತಕ್ಕೆ ಹೇಳ್ತಾರ ಅವರು, ಒಂದು ಕಪ್ಪನ್ನು ಕೊಡ್ತೀನಿ, ಆ ಹರಳನ್ನ ಕಲಸಿರುವಂತ ಅಕ್ಕಿಯನ್ನು ಕೊಡ್ತೀನಿ, ಕಟ್ಟಿಗೆ ಇರದೆ ನೀ ಅಡಿಗೆ ಮಾಡಿ ನೀಡು ಅಂದಾಗ ಆಯ್ತು. ಎರಡನೇ ಸಿದ್ಧಾಂತವನ್ನು ಒಪ್ಕೊಳ್ತಾಳೆ. ಕಪ್ಪು ಕೊಡ್ತಾರೆ. ಆ ಕಪ್ಪನ್ನು ತೆಗೆದುಕೊಂಡು ಆ ಕಪ್ಪಿನಲ್ಲಿರುವಂತ ಹಾಲನ್ನೆಲ್ಲ ತೆಗಿತಾಳೆ. ಹಾಲು ತೆಗಿತಾಳೆ. ಹಾಲು ತೆಗೆದು ಅದೇ ಕಪ್ಪಿನ ಹಾಲಿನೊಳಗ ಹರಳನ್ನ ಕಲಸಿರುವಂತ ಅಕ್ಕಿಯನ್ನು ಹಾಕ್ತಾಳೆ. ಆ ಕಪ್ಪಿನ ಸಿಪ್ಪಿಯನ್ನೇ ಬೆಂಕಿಯನ್ನಾಗಿ ಮಾಡಿಕೊಂಡು, ಉರುವಲವನ್ನಾಗಿ ಮಾಡಿಕೊಂಡು, ಕಟ್ಟಿಗೆಯನ್ನಾಗಿ ಮಾಡಿಕೊಂಡು ಆ ಹೆಣ್ಮಗಳು ಅನ್ನವನ್ನು ಮಾಡಿ ಜೇಡರ ದಾಸಿಮಯ್ಯನವರಿಗೆ ನೀಡುತ್ತಾಳೆ. ನೀಡಿದ ಮೇಲೆ ಜೇಡರ ದಾಸಿಮಯ್ಯನವರಂತಾಳೆ, ನನಗ ಶ್ರೇಷ್ಠ ಸತಿ ನೀನು, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ಜೇಡರ ದಾಸಿಮಯ್ಯನವರು ಆ ಹೆಣ್ಣುಗಳನ್ನ ಮದುವೆ ಆಗ್ತಾಳೆ. ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಿಲ್ಲ. ಹರಳನ್ನ ಕಲಿಸಿರುವಂತ ಅಕ್ಕಿಯನ್ನು ಕೊಟ್ಟ ಮೇಲೆ ನೀರನ್ನ ಬಳಕೆ ಮಾಡಂಗಿಲ್ಲ. ಆಕಿ ಕಪ್ಪಿನ ಹಾಲಿನೊಳಗೆ ಆ ಅಕ್ಕಿಯನ್ನು ಹಾಕಿ, ಕಟ್ಟಿಗೆ ಇರದೆ ಉಡಿಯನ್ನು ಹಚ್ಚಬೇಕಂದಾಗ, ಕಟ್ಟಿಗೆ ಇರದೆ ಅನ್ನ ಮಾಡ್ಬೇಕಂದಾಗ ಕಪ್ಪಿನ ಸಿಪ್ಪಿ ಒಣಗಿದ ಮೇಲೆ ಅದೇ ಸಿಪ್ಪಿಯನ್ನಿಟ್ಟು ಅನ್ನವನ್ನು ಮಾಡಿ ನೀಡ್ತಾಳೆ. ಹರಳು ಅದು ಎಲ್ಲ ಕೆಳಗೆ ಹೋಗ್ತದೆ. ಅನ್ನ ಮಾತ್ರ ಕಪ್ಪಿನ ಹಾಲಿನೊಳಗ ಅನ್ನ ಮಾತ್ರ ಮೇಲೆ ಬಂದು ಕೂತು ಅದು ಪ್ರಸಾದವಾಗಿರ್ತದೆ. ಮೇಲಿನ ಅನ್ನವನ್ನು ನೀಡ್ತಾಳೆ. ಹರಳೆಲ್ಲ ಕೆಳಗಿರ್ತವೆ. ಈ ಎಲ್ಲ ವಿಚಾರವನ್ನು ತಿಳ್ಕೊಂಡಿರುವಂತ ಜೇಡರ ದಾಸಿಮಯ್ಯನವರಂತಾರೆ, ನನಗ ಶ್ರೇಷ್ಠ ಕನ್ಯೆ ಸಿಕ್ಕಿದೆ, ಇದನ್ನೇ ಮದುವೆ ಆಗ್ಬೇಕು ಅಂತ ತಿಳ್ಕೊಂಡು ಆ ಮದುವೆಯನ್ನ ಮಾಡಿಕೊಳ್ತಾರೆ. ಎಂದೂ ಸಹಿತ ಜೇಡರ ದಾಸಿಮಯ್ಯನವರಿಗೆ ದುಃಖಗಳೇ ಮರು ಮಾತನಾಡೋದಿಲ್ಲ. ಅದಕ್ಕೆ ಅಂತ ಶ್ರೇಷ್ಠ ಶರಣರ ಬದುಕಿನಂಗ ನಿಮ್ಮ ಬದುಕಾಗ್ಬೇಕಪ್ಪ. ಎಲ್ಲ ಶರಣರು ಸಹಿತ ಮದುವೆ ಮಾಡಿಕೊಂಡಿದ್ದಾರಂದ್ರೆ ಅದಕ್ಕೆ ಕಾರಣ ಅದು ಮೋಕ್ಷಕ್ಕೆ ಪ್ರಾಪ್ತಿ ಆಗ್ತದೆ, ಅದು ಸದ್ಗತಿ ಸಿಗುತ್ತದೆ. ಅದಕ್ಕೆ ಎಲ್ಲಾ ಶರಣರು ಮದುವೆ ಮಾಡಿಕೊಂಡೇ ಸದ್ಗತಿಯನ್ನು ಪಡ್ಕೊಂಡಾರಂದ್ರೆ ನೀನು ಮದುವೆ ಮಾಡಿಕೊಳ್ಬೇಕು ಅನ್ನುವಂತ ಸಿದ್ಧಾಂತವನ್ನ ಇಲ್ಲಿ ಮರುಳಾರಾಧ್ಯರು ಶರಣಪ್ಪನವ್ರಿಗೆ ಹೇಳ್ಕೊಂತ ಬರ್ತಾರೆ. ಈಗಿನ ಮದುವೆಗಳೇ ಬೇರೆ, ಹಿಂದಿನ ಮದುವೆಗಳೇ ಬೇರೆ. ಈಗಿನ ಮದುವೆಗಳು ಹೇಗದಾವ ಅಂದ್ರ ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನನಗೆ 2 ಮಕ್ಕಳು. ಇದು ಮದುವೆ. ಹೀಗಲ್ಲ ಮದುವೆ. ಹಿರಿಯರನ್ನ ಕೂಡಿಸಿ, ಅದು ಸಮ್ಮುಖದಲ್ಲಿ ಮಹಾತ್ಮರ ಜೊತೆಗೆ ಊರಿನ ಪ್ರಮುಖರನ್ನ ಸೇರಿಸಿಕೊಂಡು ಬಾಂಧವ್ಯದಿಂದ, ಪ್ರೇಮದಿಂದ ಒಬ್ಬರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮದುವೆಗಳೇನಾಗ್ತಾವು ನಿಜವಾದ ಮದುವೆಗಳು. ಅದು ಜಗದ್ಗುರು ಮಹಾಸನ್ನಿಧಿಯವರ ಸಮ್ಮುಖದಲ್ಲಿ ಏನಾದರೂ ಮದುವೆಗಳು ನಡೆದ್ರೆ ಅದು ನಿಜವಾಗ್ಲೂ 12ನೇ ಶತಮಾನದ ಶರಣರ ಮದುವೆ ಅನ್ನುವಂತ ಭಾವವನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಇವತ್ತಿನ ಶರಣಪ್ಪನವರ ನೇಮಿತವಾಗಿ ಇವತ್ತು ಮದುವೆ ಮಾಡ್ತಾ ಇದ್ದೀರಿ, ಆದ್ರೆ ನಾಳೆ ಸಾಮೂಹಿಕ ಮದುವೆಗಳು ಸಹಿತ ಇಲ್ಲಿ ಜಾತ್ರೆಯಲ್ಲಿ ಜರುಗ್ತವೆ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಶರಣರ ಮದುವೆ ಅಂದ್ರೆ ಅದು ಸಾಮಾನ್ಯವಾದ ಮದುವೆಯಲ್ಲ. ಅಂತ ಮದುವೆಯನ್ನ ನಾವೆಲ್ಲಿ ಆಚರಣೆ ಮಾಡಿದ್ದನ್ನು ಪುಸ್ತಕದಲ್ಲಿ ನೋಡ್ತೀವಿ ಅಂದ್ರೆ ಅರಳಗುಂಡಿಗೆಯಲ್ಲಿ. ಆದ್ರೆ ಅಲ್ಲಿ ಮಾಶಾಲ ಅನ್ನುವಂತ ಊರಿನಿಂದ ಕನ್ಯೆಯನ್ನು ಕೊಡುವುದಕ್ಕಾಗಿ ಅಲ್ಲಿ ಬರ್ತಾರೆ, ಮದುವೆಗೆ ಅಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ನಮ್ಮ ಕುದುರೆಮೋತಿ ಅನ್ನುವಂತ ಊರೇ ಗ್ರಾಮವೇ ಇಂದು ಅರಳಗುಂಡಿಗೆಯಾಗಿದೆ. ಮಾಶಾಲ ಅನ್ನುವಂತ ಗ್ರಾಮವೇ ಅದು ವಟಪರ್ವಿಯಾಗಿದೆ. ಅಲ್ಲಿಂದ ಮಾದಮ್ಮನನ್ನ ಕರ್ಕೊಂಡು ಬಂದು ಈ ಕುದುರೆಮೋತಿ ಅನ್ನುವಂತ ಅರಳಗುಂಡಿಗೆಯಲ್ಲಿ ನಾವೆಲ್ಲ ಅಲ್ಲಿ ಮರುಳಸಿದ್ಧರ ಮರುಳಾರಾಧ್ಯರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡ್ತಾರೆ ಆ ಪುರಾಣದಲ್ಲಿ. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಜಗದ್ಗುರು ವಿಜಯ ಮಹಂತ ಮಹಾಸನ್ನಿಧಿಯವರ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಶರಣರ ಮದುವೆ ನಡೀತದಂದ್ರೆ ಅಂದು ಆದ ಮದುವೆಗಿಂತ ಎಂದು ವಿಜೃಂಭಣೆಯಿಂದ ಆಗ್ತಾ ಇದೆ ಮದುವೆ ಅನ್ನೋದನ್ನ ನಾವೆಲ್ಲ ನೆನಪಿಟ್ಕೊಳ್ಬೇಕು. ವಟಪರ್ವಿ ಅಂದ್ರೆ ಸಾಮಾನ್ಯವಾದ ಊರಲ್ಲದು. ವಟಪರ್ವಿ ಅಂದ್ರೆ ನಾವೆಲ್ಲ ತಿಳ್ಕೊಳ್ಬೇಕು. ಇಲ್ಲಿ ಗುರುಮಹಾಂತ ಶ್ರೀಯೋಗಿಗಳೇನಾಗಿ ಹೋಗ್ತಾರೆ, ಶ್ರೀಮಠದ ಮೊದಲನೆಯ ಪೀಠಾಧ್ಯಕ್ಷರು, ಶ್ರೀಮಠದ ಮೂಲ ಪುರುಷರು ಗುರುಮಹಾಂತ ಶಿವಯೋಗಿಗಳು
ವಟಪರ್ವಿ ಎನ್ನುವಂತ ಊರಲ್ಲಿ ಅವರು ಅನುಷ್ಠಾನ ಮಾಡ್ತಾರೆ. ಆದ್ರೆ ಅವರು ಅನುಷ್ಠಾನ ಮಾಡೋದು ಅಲ್ಲಿ ಜನಕ್ಕೆ ಗೊತ್ತಾಗೋದಿಲ್ಲ. ಗೊತ್ತಾಗದೆ ನಾನು ಯಾರಿಗೂ ಪ್ರಚಾರವನ್ನ ಪಡ್ಕೊಳ್ಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತ ಗೊತ್ತಿರದೆ ಹೋಗಿ ಅನುಷ್ಠಾನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಸದ್ಭಕ್ತರಿಗೆ ಅದು ಗೊತ್ತಾದ್ಮೇಲೆ ಆ ಸದ್ಭಕ್ತರು ಬಹಳ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ನಮ್ಮೂರಿನೊಳಗ ಸಾಕ್ಷಾತ್ ಪರಮಾತ್ಮನೇ ಬಂದು ತಪಸ್ಸನ್ನು ಆಚರಿಸ್ತಾನೆ ಅನ್ನುವಂತ ಭಾವನೆಯೊಳಗ ವಟಪರ್ವಿಯ ಎಲ್ಲ ಜನರು ಸಹಿತ ಪರಮ ಪೂಜ್ಯರ ಅನುಷ್ಠಾನಕ್ಕೆ ಎಲ್ಲವನ್ನ ಅನುಕೂಲ ಮಾಡ್ತಾರೆ. ಜೊತೆಗೆ ಪರಮ ಪೂಜ್ಯರು 41 ದಿನಗಳ ಪರ್ಯಂತರ ಅನುಷ್ಠಾನ ಮಾಡ್ತಾರೆ. 41 ದಿನ ಪರ್ಯಂತರ ವಟಪರ್ವಿಯಲ್ಲಿ ಅನುಷ್ಠಾನ ಆದರೂ ಸಹಿತ 41 ದಿನಗಳ ಪರ್ಯಂತರ ದಾಸೋಹದ ಸೇವೆಯನ್ನು ಸಲ್ಲಿಸಿರುವಂತ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಅದು ವಟಪರ್ವಿಯ ಸದ್ಭಕ್ತರಿಗೆ ಸಲ್ತದೆ. ಹಾಗಾಗಿ ವಟಪರ್ವಿಯ ಸದ್ಭಕ್ತರು ಬಹಳ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಅದಕ್ಕೆ ಮೂಲ ಕಾರಣ ಅದು ಗುರುಮಹಾಂತ ಶಿವಯೋಗಿಗಳವರ ತಪಶಕ್ತಿನೇ ಅವರನ್ನು ಇಲ್ಲಿ ಬರಮಾಡಿಕೊಳ್ತಾ ಇದೆ ಅನ್ನುವಂತ ಮಾತನ್ನ ಗುರುಮಹಾಂತ ಶಿವಯೋಗಿಗಳ ಮೇಲೆ ಏನು ಪ್ರೀತಿಯನ್ನ, ಭಕ್ತಿಯನ್ನ, ಅಭಿಮಾನವನ್ನ, ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ. ಅದರಂತೆ ಪ್ರತಿ ವರ್ಷ ಅವರೂರೊಳಗೆ ಏನೇ ಕಾರ್ಯಕ್ರಮಗಳು ನಡೆದರೂ ಸಹಿತ ಆ ಕಾರ್ಯಕ್ರಮಕ್ಕೆ ನಮಗೆ ಗುರುಮಾಂತರ್ಜ ಏನಿದ್ದ ಆ ಗುರುಮಾಂತರ್ಜ ಇಲ್ಲ ಅನ್ನುವಂತ ಭಾವನೆ ಏನಿಲ್ಲ. ಆ ಗುರುಮಾಂತರ್ಜನ ಪ್ರತಿರೂಪಕವಾಗಿ ಕುದುರೆಮೋತಿಯ ಜಗದ್ಗುರು ಮಹಾಸಮಿತಿಯಾಗಿರುವಂತಹ ವಿಜಯ ಮಹಂತ ಮಹಾಸಮಿತಿಯವರೇ ನಮಗೆ ಗುರುಮಾಂತ ಶಿವಯೋಗಿಗಳು ಅಂತ ತಿಳ್ಕೊಂಡು ಆ ಊರಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಸಹಿತ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಕೊಂಡು ಬರ್ತಾ ಇದ್ದಾವೆ. ಹಾಗಾಗಿ ತಾವೆಲ್ಲರೂ ಬಹಳ ಭಕ್ತಿಯಿಂದ ಶ್ರದ್ಧಾ ಮನೋಭಾವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಅದಕ್ಕೆ ಮೂಲ ಕಾರಣ ಪರಮ ಪೂಜ್ಯರ ಆಶೀರ್ವಾದ, ತಪಶಕ್ತಿ ಅನ್ನೋದು ತಿಳಿದು ಬರ್ತದೆ. ಮದುವೆ ಮಾಡ್ತೀವಿ ನಾವೆಲ್ಲ. ಮದುವೆ ಮಾಡುವಂತ ಸಂದರ್ಭದಲ್ಲಿ ಮದುವೆಯ ಸಂದರ್ಭದೊಳಗ ಕೆಲವಿಷ್ಟು ಆಭರಣಗಳನ್ನ, ವಸ್ತುಗಳನ್ನ ಕೊಡ್ತೀವಿ ನಾವು. ಮುತ್ತೈದೆ ಅಂತ ಯಾವಾಗ ಅನಿಸ್ಕೊಳ್ತಾಳಂದ್ರೆ ಮದುವೆ ಆದಂತ ಸಂದರ್ಭದಲ್ಲಿ ಒಂದು ಹೆಣ್ಣಿಗೆ ಒಂದಿಷ್ಟು ಮುತ್ತುಗಳನ್ನು ಕೊಡ್ತೇವೆ ನಾವು. ಹಣೆ ಮೇಲೆ ಕುಂಕುಮ, ಕೊರಳಲ್ಲಿ ತಾಳಿ, ಕೈಯೊಳ ಹಸಿರು ಬಳೆ, ಕಾಲಲ್ಲಿ ಕಾಲುಂಗರ, ಜೊತೆಗೆ ಮೂಗುತಿ ಎನ್ನುವಂತ 5 ಮುತ್ತುಗಳನ್ನು ಕೊಟ್ಟ ಮೇಲೆ ಆಕೆ ಮುತ್ತೈದೆ ಅಂತ ಕರೆಸ್ಕೊಳ್ತಾಳೆ. ಮದುವೆಯ ಸಂದರ್ಭದಲ್ಲಿ 5 ಮುತ್ತುಗಳನ್ನು ಕೊಡ್ತೇವೆ. ಇನ್ನ ವರನ ಕೈಯೊಳಗ ತಲೆ ಮೇಲೆ ಪೇಟ ಸುತ್ತಿರ್ತೇವೆ, ಕೈಯೊಳಗ ಸುರಗಿಕಾಯಿ ಕೊಡ್ತೇವೆ. ಹಣಿ ಮೇಲೆ ನಾವೇನ್ ಮಾಡಿರ್ತೀವಿ ಅಂದ್ರೆ ಬಾಸಿಂಗ ಕಟ್ಟುವಕ್ಕಿಂತ ಪೂರ್ವದಲ್ಲಿ ಪೇಟ ಸುತ್ತಿರ್ತೀವಿ ನಾವು. ಪೇಟ ಸುತ್ತಿದ ಮೇಲೆ ಬಾಸಿಂಗ ಕಟ್ತೇವೆ, ತಲೆ ಮೇಲೆ ಪೇಟ, ಕೈಯಲ್ಲಿ ಸುರಗಿಕಾಯಿ ಇರ್ತೇವೆ. ಜೊತೆಗೆ ಯಾವುದೇ ಅಧಿಕಾರಿ ಇದ್ರು ಸಹಿತ ಅವರು ಡಾಕ್ಟರ್ ಇರ್ಲಿ, ಇಂಜಿನಿಯರ್ ಇರ್ಲಿ, ಅವ್ರ ವಕೀಲನಿರ್ಲಿ, ಅವ್ರ ಮೆಕ್ಯಾನಿಕ್ ಇರ್ಲಿ, ಯಾರೇ ಇದ್ರು ಸಹಿತ ತಾಳಿಯ ಕಟ್ಟುವಂತ ಸಂದರ್ಭದಲ್ಲಿ ಅವನಿಗೆ ಕಚ್ಚಿಯನ್ನು ಹಾಕಿನೇ ತಾಳಿ ಕಟ್ಟಿಸುವಂತ ಪದ್ಧತಿಯನ್ನು ಮಾಡ್ತೀವಿ ನಾವೆಲ್ಲ. ಯಾಕೆ ಮಾಡ್ತೀವಿ ಅಂದ್ರೆ ಅದೊಂದು ಸಿದ್ಧಾಂತಗಳಿದಾವೆ. ಆ ಎಲ್ಲ ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ತಲೆ ಮೇಲೆ ಯಾಕೆ ಪೇಟ ಸುತ್ತಿ ಆ ಮನುಷ್ಯನಿಗೆ ಹೇಳ್ತೇವೆ ನಾವು, ನೋಡಪ್ಪ ನಿನ್ನ ತಲೆ ಮೇಲೆ ಇಷ್ಟು ದಿನ ಬರೀ ತೆಲಿಲೆ ಅಡ್ಡಾಡಿದ್ದಿ, ಇನ್ನು ಮೇಲೆ ಒಂದು ಹೆಣ್ಣನ್ನ ನಿನಗೆ ಮದುವೆ ಮಾಡ್ತಾ ಇದೀವಿ ಅಂದ್ರೆ ಒಂದು ಹೆಣ್ಣಿನ ಜವಾಬ್ದಾರಿ ನಿನ್ನ ತಲೆ ಮೇಲೆ ಇತ್ತು. ನಿನ್ನ ತಲೆ ಮೇಲೆ ಒಂದು ಭಾರ ಏನು ಅಂದ್ರೆ ಸಂಸಾರ ಅನ್ನುವಂತ ಭಾರವನ್ನ ಹಾಕ್ತಾ ಇದೀವಿ. ಆ ಸಂಸಾರ ಸಸಾರವಾಗಿ ಸಾಗುವಂಗ ನೀನು ಬದುಕಬೇಕನ್ನುವಂತ ಸಿದ್ಧಾಂತವನ್ನ ನಾವು ಹೇಳಿಕೊಡ್ತೇವೆ. ಇನ್ನು ನಮ್ಮ ಹಣೆಗೆ ಬಾಸಿಂಗ ಕಟ್ಟಬೇಕಾದ್ರೆ ಆ ಕಡೆ ಈ ಕಡೆ ಗೊಂಡೆ ಅಂತ ಬಿಟ್ಟಿರ್ತೀವಿ. ಯಾಕೆ ಬಿಟ್ಟಿರ್ತೀವಿ ಅಂದ್ರೆ ನೀವು ಊರೊಳಗೆ ನೋಡಿರೇ ಇಲ್ಲ, ಕುದುರೆಗೆ ಟಾಂಗ ಅಂತ ಇರ್ತಿದ್ವಿ ಹಿಂದ. ಆ ಟಾಂಗಾದೊಳಗೆ ಹೋಗ್ಬೇಕಾದ್ರೆ ಕುದುರೆಗೆ ಹಿಂಗ ಆ ಕಡೆ ಈ ಕಡೆ ಮಕ್ವಾಡ ಅಂತಾರ ಒಂಥರ ಇದನ್ನ ಕಟ್ಟಿರ್ತಿದ್ವಿ ನಾವು, ಪಟ್ಟಿ. ಯಾಕಂದ್ರೆ ಆ ಕುದುರೆಯ ಕಣ್ಣು ಆ ಕಡೆ ಈ ಕಡೆ ಹೋಗ್ಬಾರ್ದು, ನೇರವಾಗಿ ಆ ರೋಡಿನ ಮೇಲೆ ಇರಬೇಕು ಅನ್ನುವಂತ ಭಾವನೆಯೊಳಗೆ ಅದು ಸೂಚನೆ ಕೊಡುತ್ತದೆ. ಹಾಗೆ ಗೊಂಡೆ ಯಾಕೆ ಬಿಟ್ಟಿರ್ತೀವಿ ಅಂದ್ರೆ ನೀನೂ ಸಹಿತ ಸಂಸಾರಿ ಆದಾವ, ತಲೆ ಮೇಲೆ ಒಂದು ಸಂಸಾರದ ಭಾರವನ್ನು ಹೊತ್ತಾವ, ಮತ್ತೊಂದು ಕಡೆ ನಿನ್ನ ಮನಸ್ಸುಗಳು ಜಾರಬಾರದು, ಕಣ್ಣುಗಳು ಹೋಗಬಾರದು ಅನ್ನೋದಕ್ಕಾಗಿ ಗೊಂಡೆಯನ್ನ ಬಿಟ್ಟಿರ್ತೇವೆ. ಹೀಗೆ ಕೈಯೊಳಗೆ ಸುರಗಿಕಾಯಿ ಕೊಟ್ಟಿರ್ತೀವಿ ನಾವು, ಕೊಟ್ಟಿರ್ತೀವಲ್ಲ. ಸುರಗಿಕಾಯಿ ಅಂದ್ರೆ ಎಷ್ಟು ಬೇಕು ಕಾಯಿಗೆ? ಈ ಕಾಯಿ ಉಳಿಸ್ತಿರ್ಲಿಲ್ಲ ಜಾತ್ರೆಯಾಗ, ಒಂದು ಕಾಯಿ ಬೆಲೆ ಎಷ್ಟು ರೀ? 30 ರೂಪಾಯಿನ 40 ರೂಪಾಯಿ? 40 ರೂಪಾಯಿ. ಆ ಕಾಯನ್ನು 40 ರೂಪಾಯಿ ಕೊಟ್ಟು ಅಂಗಡಿಗೆ ಹೋಗಿ ಕಾಯಿ ತರ್ತಿರಲ್ಲ, ಅದನ್ನ ಎಷ್ಟು ಪರೀಕ್ಷೆ ಮಾಡ್ತೀರಿ ನೀವೆಲ್ಲ? ಬಡ್ದು ನೋಡ್ತೀರಿ, ಕಿವಿ ಹತ್ತಿರ ಹಿಡಿದು ಅಳ್ಳಾಡಿಸಿ ನೋಡ್ತೀರಿ, ಏನೆಲ್ಲ ಮಾಡ್ತೀರಿ. ಅದು ಏನಾರ ಟೊಳ್ ಅಂತೂ ಕಾಯಿ ಏನಾಗೈತೆ ಅಂತೀರಿ.
ಕಣ್ಣಂತೂ ಕಾಯಿ ಚಲೋ ಐತೆ ಅಂತ ತಗೊಂಡು ಬರ್ತೀರಲ್ಲ, 40 ರೂಪಾಯಿ ಕೊಟ್ಟು ಒಂದು ಕಾಯಿನ ತರಬೇಕಾದ್ರೆ ಪರೀಕ್ಷೆ ಮಾಡ್ತೀರಿ. ಆ ಕಾಯಿ ತಂದು ಇಲ್ಲಿ ವಿಜಯ ಮಹಾಂತೇಶನ ಗದ್ದಿಗೆಗೆ ಅಥವಾ ಯಾವ್ದಾದ್ರು ದೇವಸ್ಥಾನದಲ್ಲಿ ಗುಡಿಯೊಳಗೆ ಹೋಗಿ ಪೂಜಾರಿ ಕೈಗೆ ಕೊಟ್ಟು ಅದನ್ನು ಒಡಿಸ್ತೀರಿ. ಒಡಿಸಿದ ಮೇಲೆ ಆ ಕಾಯಿ ಏನಾರ ಕೆಟ್ಟಿತ್ತಂದ್ರ ಆ ಕಾಯಿನ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ? ಅಲ್ಲೇ ಪೂಜಾರಿಗೆ ಬಿಟ್ಬಿಡ್ತೇವೆ. ಕಾಯಿ ಚಲೋ ಇತ್ತು ಅಂದ್ರ, ಕೊಬ್ಬರಿ ಚಲೋ ಇತ್ತು ಅಂದ್ರ ಕಾಯಿ ಒಂದ ಕೊಟ್ಟು ಪೂಜಾರಿ ಅಂದ್ರೆ ನೀವಂತೀರಿ ಇನ್ನೊಂದು ಅದೊಂದು ಕೊಟ್ಟು ಬಿಡ್ರಿ, ಮನೆಗೆ ಹೋಗಿ ನಾಳೆ ಇಡ್ಲಿ ಮಾಡ್ತೀವಿ, ಚಟ್ನಿ ಮಾಡ್ಕೊಂಡು ತಿನ್ನಕ್ ಬರ್ತೈತಿ ಅಂತೀವಿ ನಾವು. ಒಂದು ಕಾಯಿ ಒಳಕಿಯಿಂದ ಪೂಜಾರಿ ಇಟ್ಕೊಂಡ ಅಂದ್ರೆ ನಾವು ಬಿಡೋದಿಲ್ಲ, ಕೊಡ್ರಿ 2 ಕೊಡ್ರಿ ಅಂತೀವಿ. ಕಾಯಿ ಚಲೋ ಇದ್ರೆ ಮಾತ್ರ ಇಸ್ಕೊಂಡ್ ಬರ್ತೀವಿ ಚಟ್ನಿ ಮಾಡಾಕ. ಆದ್ರೆ ಕಾಯಿ ಕೆಟ್ಟಿತ್ತಂದ್ರೆ ಹೇಳ್ತೀರಿ, ಪೂಜಾರಿ ಹೇಳ್ತಾನೆ ಕಾಯಿ ಕೆಟ್ಟೈತ್ರಿ ಇದು, ಹಂಗಾರೆ ಅಲ್ಲೇ ಇಟ್ಕೊಂಡ್ಬಿಡ್ರಿ, ಬ್ಯಾಡ ನಮ್ಗೆ. ಚಲೋ ಇದ್ರೆ ಅಟ್ಟ ಬೇಕು ನಮಗ, ಕೆಟ್ಟಿತ್ತಂದ್ರೆ ಬ್ಯಾಡ ನಮಗ. ನೀವು ನೆನಪಿಟ್ಕೊಳ್ಬೇಕು, ಒಂದು ಕಾಯಿಯನ್ನು ಒಡಿಸ್ಕೊಂಡು ತರಬೇಕಾದ್ರೆ ಆ ಕಾಯಿ ಒಳಗ ಕೊಬ್ಬರಿ ಇದ್ರೆ ಮಾತ್ರ ಮನೆಗೆ ತಗೊಂಡು ಹೋಗ್ತೀರಿ, ಹೌದಾ? ಆ ಕಾಯಿ ಒಳಗ ಕೊಬ್ಬರಿ ಇರಬೇಕು, ಈ ಕಾಯಿಯೊಳಗ ಕೊಬ್ಬರಿ ಇಟ್ಕೊಂಡು ಬದುಕಬೇಕು ಅನ್ನುವಂಥ ಸಿದ್ಧಾಂತವನ್ನು ನಮಗೆ ಕಲಿಸಿಕೊಡ್ತದೆ. ಹಾಗಾಗಿ ಅದು ಕಾಯಿ, ಇದು ಕಾಯ. ಅದರಲ್ಲಿ ಕೊಬ್ಬರಿ ಮುಖ್ಯ, ಇದರಲ್ಲಿ ಕೊಬ್ಬರು ಮುಖ್ಯ. ಹಂಗ ಕೈಯ ಸುರೀಕಾಯಿ ಯಾಕೆ ಕೊಡ್ತಾರ ಅಂದ್ರೆ ನೀನು ಕೊಬ್ಬರಿ ಇಟ್ಕೊಂಡು ಬದುಕಬೇಕಪ್ಪ. ಈ ಕಾಯಿಗೆ ಎಷ್ಟು ಕಿಮ್ಮತ್ತದ, ಈ ಕಾಯಕ್ಕೂ ಅಷ್ಟು ಕಿಮ್ಮತ್ತದ ಅಂತ ತಿಳ್ಕೊಂಡು ಸಿದ್ಧಾಂತವನ್ನು ಹೇಳ್ತಾರೆ. ಹಾಗೆ ಕಚ್ಚೆಯನ್ನು ಹಾಕ್ತಾರೆ. ಇನ್ನು ಮೇಲೆ ಕಚ್ಚೆ ಗಟ್ಟಿ ಇರಬೇಕು ಅನ್ನುವಂಥ ಸಿದ್ಧಾಂತವನ್ನು ಹೇಳ್ತದೆ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಕೈ ಬಾಯಿ ಕಚ್ಚೆಯು 3 ನಿನ್ನ ಇಚ್ಛೆಯೊಳಗಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಹೀಗೆಲ್ಲ ಸಿದ್ಧಾಂತಗಳನ್ನು ಬೋಧಿಸ್ತಾರೆ. ಹೆಣ್ಣು ಮಕ್ಕಳಿಗೂ ಬೋಧನೆ ಮಾಡ್ತಾರೆ. ಮೂಗುತಿ ಅಂದ್ರೇನು, ಹಣೆ ಮೇಲೆ ಕುಂಕುಮ, ಆಮೇಲೆ ಹಸಿರು ಬಳೆ, ಕಾಲು ಮರೆ, ಹೀಗೆಲ್ಲ ಸಿದ್ಧಾಂತಗಳನ್ನು ಹೇಳ್ಕೊಂತ ಬರ್ತಾರೆ. ಆ ಸಿದ್ಧಾಂತದಂತೆ ಬದುಕೋದೇ ನಮ್ದು ನಿಜವಾದ ಮದುವೆ ಸಂಭ್ರಮ ಅನ್ನುವಂಥದ್ದು. ನಾವು ಸುಮ್ಮನೆ ಮದುವೆ ಮಾಡಿಕೊಂಡು ಹೋಗೋದಲ್ಲ, ನಮ್ಮ ಪರಂಪರೆ, ನಮ್ಮ ಧರ್ಮ, ನಮ್ಮ ಧರ್ಮದ ಚೌಕಟ್ಟಿನೊಳಗೆ ನಾವು ಬದುಕಿದ್ರೆ ನಿಜವಾದ ಶರಣರ ಬದುಕು ನಮ್ಮದಾಗುತ್ತೆ ಅನ್ನುವಂಥ ಮಾತುಗಳನ್ನು ನಾವು ತಿಳ್ಕೊಂಡು ಇಂಥ ಜಗದ್ಗುರು ಮಹಾಸನ್ನಿಧಿಯವರ ಸಮ್ಮುಖದಲ್ಲಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ನಾವೆಲ್ಲ ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು. ನಾವೆಲ್ಲ ಜಗದ್ಗುರು ಮಹಾಸನ್ನಿಧಿಯವರ ಸಮ್ಮುಖದಲ್ಲಿ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನು ಮಾಡಕತ್ತೀವಿ ಅಂದ್ರೆ ಅವರಿಗೆ ಆಗಿ ಅಲ್ಲ, ಅವೆಲ್ಲ ನಮಗಾಗಿ. ಕುದುರೆಮೂರ್ತಿಯ ಸಮಸ್ತ ಸದ್ಭಕ್ತರು ಸೇರಿಕೊಂಡು ಶ್ರೀಮಠದ ಎಲ್ಲ ಕಾರ್ಯಗಳಲ್ಲಿ ಭಾಗಿಯಾಗಿ ಎಲ್ಲದರಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ ಮಾತ್ರ ಅದು ನಿಜವಾದ ಸೇವೆ ಆಗ್ತದೆ. ಗುರುಮಾಂತರ್ಜನ ಕರೆಸಿದ್ದರ್ಜನ ಆಶೀರ್ವಾದ ನಿಮ್ಗೆ ಆಗ್ತದೆ. ಜಗದ್ಗುರು ಮಹಾಸನ್ನಿಧಿಯವರ ಕೃಪೆ ಸದಾ ಕಾಲ ನಿಮ್ಮ ಮೇಲೆ ಇರ್ತದೆ ಎನ್ನುವಂತ ಮಾತುಗಳನ್ನು ತಿಳ್ಕೊಂಡು ಇನ್ನು ಹೇಳಬೇಕಾಗಿತ್ತು, ಸಮಯ ಬಹಳ ಆಗಿದೆ. ಅದಕ್ಕಾಗಿ ಬಹಳ ಏನು ಹೇಳೋದು ಬೇಕಾಗಿಲ್ಲ. ಮತ್ತೊಂದು ಯಾವಾಗಾದ್ರೂ ಸಂದರ್ಭ ಸಿಕ್ಕರೆ ಹೇಳುವಂತ ಕೆಲಸವನ್ನು ಮಾಡೋಣ ಅನ್ನುವಂತ ಮಾತುಗಳನ್ನು ಹೇಳ್ತಾ, ಇನ್ನು ಮೇಲೆ ನಾನು ಹೇಳೋದು ಕೊನೆ ಮಾತು ಅಂದ್ರೆ, ಯಾರಿಗೂ ಸಹಿತ ಒತ್ತಾಯದ ಮದುವೆಯನ್ನ ಮಾಡಬೇಡಿ. ಆ 3 ಜನಕ್ಕೆ ಮದುವೆ ಮಾಡಬೇಡಿ. ಒಂದು ರೋಗಿಗೆ, ಇನ್ನೊಂದು ದರಿದ್ರನಿಗೆ, ಮತ್ತೊಂದು ಯಾರಿಗೆ ಕುಡುಕನಿಗೆ. ರೋಗಿಗೆ, ದರಿದ್ರನಿಗೆ, ಇನ್ನೊಂದು ವೈರಾಗ್ಯ ಬಂದವನಿಗೆ, ಕುಡುಕನಿಗೆ. ಇವೆಂದೂ ಮದುವೆ ಮಾಡಬೇಡಿ. ನೀವೇನಾದ್ರೂ ರೋಗಿಗೆ ಮದುವೆ ಮಾಡಿದ್ರಿ ಅಂದ್ರೆ ಅವ ತೀರಿ ಹೋದ ಅಂದ್ರೆ ಆ ಹೆಣ್ಣಿನ ಭವಿಷ್ಯ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ರೋಗ ಇದ್ದಿದ್ದು ಗೊತ್ತಿದ್ದನು ಸಹಿತ 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡೋಣ ಅನ್ನುವಂತ ಭಾವನೆಯೊಳಗೆ ನಾವೇನು ಬದುಕ್ತಾ ಇದೀವಿ, ಅದನ್ನು ತೆಗೆದು ಹಾಕಿ ಒಂದು ಹೆಣ್ಣಿನ ಬದುಕು ಹಾಳಾಗಬಾರ್ದು ಅಂದ್ರೆ ನಾವು ನೇರ ಮದುವೆ ಮಾಡುವಂತ ಕೆಲಸವನ್ನು ಮಾಡಬೇಕು. ಇನ್ನು ದುಡಿಲಾರದ ದರಿದ್ರನಿಗೆ ಎಂದೂ ಮದುವೆ ಮಾಡಬೇಡಿ. ಯಾಕಂದ್ರೆ ಅವ್ನು ಹೊಟ್ಟೆ ತುಂಬೋದು ಬಹಳ ವಜ್ಜಾಗಿರ್ತದ. ಇನ್ನು ಅವನ ಜೊತೆ ಅದೊಂದು ಮದುವೆ ಮಾಡಿಬಿಟ್ರೆ ಅದ್ರ ಹೊಟ್ಟೆ ತುಂಬಿಸೋದು ಬಹಳ ವಜ್ಜಾಗಿರ್ತದೆ. ದುಡಿಯದೇ ಇರುವಂತ ದರಿದ್ರನಿಗೆ, ಇನ್ನು ಕುಡುಕನಿಗೆ, ಮತ್ತೊಂದು ವೈರಾಗ್ಯ ಬಂದವನಿಗೆ ನೀವು ಮದುವೆ ಮಾಡಿದ್ರೆ ಅಂದ್ರೆ ಅವ್ನು ಹೋಗಿ ಗುಡಿಯಾಗಿರ್ಬೇಕು, ಈಕೆ ಮನೆಯಾಗಿರ್ಬೇಕು, ಹೀಗಾಗ್ತದೆ. ಇವೆಲ್ಲವುಗಳನ್ನು ಬಿಟ್ಟು ಯಾರು ಮನಸ್ಸಿನಿಂದ ಮದುವೆ ಮಾಡಿ ಸುಂದರವಾಗಿ ಸಂಸಾರ ಸಾಗಿಸಿಕೊಂಡು ಹೋಗ್ತೀವಿ ಅನ್ನುವಂತ ಭಾವ ಇರ್ತದೆ, ಅಂತವರಿಗೆ ಮದುವೆ ಮಾಡಿದ್ರೆ ಆ ಮದುವೆಗೆ ಒಂದು ಹೆಸರು ಬರ್ತದೆ. ಆ ಮದುವೆಯು ಒಂದು ಈ ಸಮಾಜದಲ್ಲಿ ಗೌರವವನ್ನು ಪಡ್ಕೊಳ್ತದೆ ಅನ್ನುವಂತ ಮಾತುಗಳನ್ನು ತಿಳ್ಕೊಂಡು ಇನ್ನು ಹಲವಾರು ವಿಚಾರಗಳನ್ನು ಹೇಳುವ ಬದಲು ನೀವೆಲ್ಲರೂ ಪ್ರತಿನಿತ್ಯ ಶ್ರೀಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರುಮಾಂತ ಶಿವಯೋಗಿಯ, ಪ್ರಸಿದ್ಧ ಶಿವಯೋಗಿಯ ಜಗದ್ಗುರು ಮಹಾಸನ್ನಿಧಿಯವರ
ಕೃಪೆಗೆ ಪಾತ್ರರಾಗ್ರಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳಿ ವಟಪರ್ವೆಯಿಂದ ಬಂದಿರುವಂತಹ ಸಮಸ್ತ ಸಂಪರ್ಕರು ಸಹಿತ ಶ್ರೇಷ್ಠ ಸದ್ಭಕ್ತರಿಸಿಕೊಂಡಿದ್ದಾರೆ. ಧರ್ಮಾಂತ ಶಿವಯೋಗಿಗಳ ಅವ್ರ ಕಡೆಯಿಂದಲೇ ಒಳ್ಳೆಯ ಭಕ್ತಿಯನ್ನ ಒಳಗೊಂಡಿರುವಂತ ವಟಪರ್ವೆಯ ಸದ್ಭಕ್ತರು ಅನ್ನುವಂಥ ಮಾತುಗಳನ್ನ ನಾವು ಕಂಡುಕೊಳ್ತೇವೆ. ಅಂತ ಸದ್ಭಕ್ತರು ಸದಾಕಾಲ ನಿರಂತರ ಶ್ರೀಮಠಕ್ಕೆ ಸೇವೆಯನ್ನು ಸಲ್ಲಿಸಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇಲ್ಲಿ ನಾನು 3 ದಿನ ಇವತ್ತಿಗೆ, ಯಾಕಂದ್ರೆ ನಾನು ಹೋಗ್ಬೇಕಾಗಿತ್ತು, ನಿನ್ನೆ ಹೋಗ್ತಿದ್ದೆ, ಬೇಡ ಅಂದ್ರು. ಮತ್ತೆ ಜಗದ್ಗುರು ಮಹಾಸನ್ನಿಧಿಯವರು ಅಪ್ಪಣೆಪಡಿಸಿದ್ರು, ಇಲ್ಲಪ್ಪ ನಾಳೆ ಒಂದು ದಿನ ಇರು ಮದುವೆ ಕಾರ್ಯಕ್ರಮ, ಅದಕ್ಕೆ ಶರಣರ ಮದುವೆಯನ್ನ ಕುದುರೆಮೂರ್ತಿಯ ಶ್ರೀಮಠದಲ್ಲಿ ನೋಡುವ ಭಾಗ್ಯ ನಮಗೆ ಸಿಕ್ಕಲ್ಲ ಅನ್ನುವಂತ ಖುಷಿಯೊಳಗ ಪರಮ ಪೂಜ್ಯರ ಮಾತನ್ನ ಮೀರದೆ ನಾನಿವತ್ತು ಉಳ್ಕೊಂಡಿದ್ದೇನೆ. ಮತ್ತೆ ಹಾಗೆ ಶರಣರ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ವಿ ಅನ್ನುವಂತ ಒಂದು ಖುಷಿನೂ ಸಹಿತ ಮತ್ತೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅನ್ನುವಂತ ಮಾತುಗಳನ್ನು ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ.